ಎರಡು ಯೂಟ್ಯೂಬರ್ಸ್ಗಳು ಒಂದು ಫೇಕ್ ಆಗಿರೋ ದೇವನ ಕ್ರಿಯೇಟ್ ಮಾಡಿ ಫೇಮಸ್ ಆಗ್ಬೇಕು, ತುಂಬಾನೇ ದುಡ್ಡು ಮಾಡ್ಬೇಕು ಅಂದ್ಬಿಟ್ಟು ಒಂದು ಪಾಳು ಬಿದ್ದಿರುವಂತ ಬಂಗ್ಲೆ ಒಳಗಡೆ ಹೋಗ್ತಾರೆ. ಆದ್ರೆ ಇವ್ರ ಹತ್ರ ನಡೆದಿರೋದನ್ನ ಇವ್ರುಗಳು ಊಹೆನು ಮಾಡ್ಕೊಂಡಿರೋದಕ್ಕೆ ಆಗೋದಿಲ್ಲ. ಅಂತ ವಿಷಯಗಳೆಲ್ಲ ಇವ್ರ ಹತ್ರ ನಡೆಯೋಕೆ ಶುರುವಾಗಿರುತ್ತೆ. ಅಂತದ್ದು ಇವ್ರ ಹತ್ರ ಏನ್ ನಡೀತು, ಆ ಬಂಗ್ಲೆ ಯಾಕೆ ಅಷ್ಟು ಖಾಲಿ ಇದೆ, ಅಲ್ಲಿ ಜನ ಇದ್ರ ಅಥವಾ ಏನಾದ್ರು ಅಂತ ಪ್ರತಿಯೊಂದು ತಿಳ್ಕೊಬೇಕು ಅಂದ್ರೆ ಈ ಮೂವಿನ ನೀವು ಕೊನೆವರೆಗೂ ನೋಡ್ಬೇಕು. ಅಂದಾಗೆ ಈ ಮೂವಿ ಹೆಸರು ಡು ನಾಟ್ ಎಂಟರ್ ಅಂತ. ಹಾಗೆ ನಿಮ್ಮೆಲ್ಲರ ಹತ್ರನು ಕೂಡ ನಾನು ಒಂದು ವಿಷಯನ ಕೇಳ್ತಾ ಇದ್ದೀನಿ, ನಮ್ಮ ಚಾನೆಲ್ ಇನ್ನು ಏನೇನೋ ಅಪ್ಗ್ರೇಡ್ ಆಗಬೇಕು ಅಂದ್ರೆ ನಾನು ಮಾಡ್ತಾ ಇರುವಂತ ವಿಡಿಯೋಸ್ ಗಳಲ್ಲಿ ಇನ್ನು ಏನೇನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂದ್ರೆ ವಾಯ್ಸ್ ಇಂಪ್ರೂವ್ಮೆಂಟ್ ಮಾಡಬೇಕಾ ಅಥವಾ ಮೂವಿಗಳು ಇನ್ನೂ ಚೆನ್ನಾಗಿರೋದ್ ಬೇಕಾ, ನಿಮ್ಗೆ ಯಾವ ತರ ಬೇಕು ಅನ್ನೋದು ನನಗೆ ಗೊತ್ತಾಗಬೇಕಾಗಿದೆ. ಅದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಇನ್ನು ಏನೇನು ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾವು ಅದನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ. ಸರಿ, ಇನ್ನಷ್ಟು ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಲೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ವಿಡಿಯೋಗೊಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನ್ ಅಲ್ಲಿ ಇಬ್ರು ಫ್ರೆಂಡ್ಸ್ ಗಳನ್ನ ನೋಡ್ತೀವಿ. ಒಬ್ಬನ ಹೆಸರು ಆಲ್ಡೋ ಹಾಗೆ ಇನ್ನೊಬ್ಬನ ಹೆಸರು ಕ್ರಿಸ್ಟಿನ್. ಇವರಿಬ್ರು ಕೂಡ ವಾಲಿಬಾಲ್ ಗೇಮ್ ನ ಆಡ್ಕೊಂಡು ವಾಪಸ್ಸು ತನ್ನ ಮನೆಗೆ ಹೋಗ್ತಾ ಇರ್ತಾರೆ. ಹೋಗ್ತಿರ್ಬೇಕಾದ್ರೆ ಕ್ರಿಸ್ಟಿನ್ ಆಲ್ಡೋಗೆ ತಮಾಷೆಗೆ ಅಂತ ಬಾಲ್ ಅಲ್ಲಿ ಹೊಡಿತಾನೆ. ಅದೇ ರೀತಿ ಆಲ್ಡೋನು ಕೂಡ ವಾಪಸ್ಸು ಕ್ರಿಸ್ಟಿನ್ಗೆ ಅಂತ ಹೊಡಿಯೋಕೆ ಬಂದಾಗ ಆ ಬಾಲು ಒಂದು ಕಾಂಪೌಂಡ್ ನ ಒಳಗಡೆ ಹೋಗಿ ಬಿದ್ದೋಗ್ಬಿಡುತ್ತೆ. ಇದರಿಂದ ಕ್ರಿಸ್ಟಿನ್ ಆ ಬಾಲ್ ನ ಹೋಗಿ ತಗೊಂಬ ಅಂತ ಹೇಳಿದಾಗ ಸರಿ ಆಯ್ತು ಬಿಡು ತಗೊಂಬಂದ್ ಕೊಡ್ತೀನಿ ಅನ್ಬಿಟ್ಟು ಅಲ್ಲಿರುವಂತ ಗೇಟ್ ನ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಬಟ್ ಆದ್ರೆ ಅದು ಓಪನ್ ಆಗೋದಿಲ್ಲ. ಇದರಿಂದ ಆ ಗೇಟ್ ನ ಎತ್ಬಿಟ್ಟು ಆ ಕಡೆಗೆ ಹೋಗೋದಕ್ಕೆ ಅಂತ ಪ್ಲಾನ್ ಮಾಡ್ಕೋತಾರೆ. ಅದೇ ರೀತಿ ಆಲ್ಡೋ ಹೋಗ್ತಾನೆ ಕೂಡ. ಅದಾದ್ಮೇಲೆ ನನಗೊಬ್ಬನ ಕೈಲೇ ಬಾಲ್ ಸಿಗ್ತಾ ಇಲ್ಲ, ನೀನು ಕೂಡ ಬಾ ಅಂದ್ಬಿಟ್ಟು ಕ್ರಿಸ್ಟಿನ್ ಕೂಡ ಹೊರಗಡೆ ಕರ್ಕೋತಾನೆ. ಕ್ರಿಸ್ಟಿನ್ ಯಾವಾಗ ಹೊರಗಡೆ ಹೋಗ್ತಾನೋ ಆಲ್ಡೋ ಕಾಣ್ತಾ ಇರೋದಿಲ್ಲ. ಹೀಗಾಗಿ ಆಲ್ಡೋನ ಹೊಡ್ಕೊಂಡು ಮುಂದೆ ಹೋಗ್ತಾನೆ. ಮುಂದೆ ಹೋದಾಗ ಇವನ್ಗೆ ಒಂದು ಪಾಳು ಬಿದ್ದಿರುವಂತ ಒಂದು ಬಂಗಲೆ ಕಾಣುತ್ತೆ. ಹೀಗಾಗಿ ಇವನ್ಗೆ ಸ್ವಲ್ಪ ಭಯ ಆದ್ರೂ ಕೂಡ ಆಲ್ಡೋನ ಹುಡ್ಕೊಂಡು ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ಆ ಒಂದು ಮನೆಯ ಮುಂದಗಡೆ ಒಂದು ಚಿಕ್ಕ ಬಾವಿ ಇರುತ್ತೆ. ಆ ಬಾವಿ ಹತ್ರ ಇವನ್ನ ಯಾರು ಕರೆಯೋ ರೀತಿ ಇವನ್ಗೆ ಕೇಳಿಸುತ್ತೆ. ಇದರಿಂದ ಆ ಒಂದು ಬಾವಿ ಹತ್ರ ಹೋಗ್ಬಿಟ್ಟು ಒಳಗಡೆ ನೋಡಿದಾಗ ಒಂದು ಬಾಡಿ ಬಿದ್ದಿರುತ್ತೆ. ಅವಾಗ ಆಲ್ಡೋ ಬಂದ್ಬಿಟ್ಟು ಇವನ್ನ ಹೆದರಿಸ್ಬಿಡ್ತಾನೆ. ಇದರಿಂದ ಆಲ್ಡೋಗೆ ಬೈದ್ಬಿಟ್ಟು ಮತ್ತೆ ವಾಪಸ್ ಅದೇ ಬಾವಿ ಒಳಗಡೆ ನೋಡಿದಾಗ ಅಲ್ಲಿ ಯಾವುದೇ ರೀತಿಯ ಬಾಡಿ ಇರೋದಿಲ್ಲ. ಏನೋ ನನ್ ಮಿಸ್ಟೇಕ್ ಆಗಿರ್ಬೋದು ಅಂತ ಇವನ್ ಅನ್ಕೊಂಡು ಸುಮ್ನೆ ಆಗ್ಬಿಡ್ತಾನೆ. ಇದಾದ್ಮೇಲೆ ಆ ಬಾಲ್ ನ ಹುಡುಕೋಕೆ ಅಂತ ಹುಡುಕ್ತಾ ಇರ್ತಾರೆ, ಸಿಗ್ತಾನೆ ಇರೋದಿಲ್ಲ ಬಾಲು. ಅವಾಗ ಮನೆ ಒಂದು ಮ್ಯಾನ್ಷನ್ ಡೋರ್ ಓಪನ್ ಆಗೋ ಶಬ್ದ ಕೇಳಿ ಇವರು ಔಚಿಕೋತಾರೆ. ಆದ್ರೆ ಯಾರು ಕೂಡ ಮನೆಯಿಂದ ಹೊರಗಡೆ ಬರ್ದಿರೋದ್ರಿಂದ ಅದ್ರ ಹತ್ರ ಹೋಗಿ ನೋಡ್ತಾರೆ, ಡೋರು ಓಪನ್ ಆಗಿರುತ್ತೆ. ಇದರಿಂದ ಇವರಿಬ್ರು ಕೂಡ ಅದ್ರ ಹತ್ರ ಹೋದಾಗ ಸಡನ್ ಆಗಿ ಡೋರು ಲಾಕ್ ಆಗಿ ಹೋಗ್ಬಿಡುತ್ತೆ. ಇದರಿಂದ ಇವರಿಬ್ರು ಕೂಡ ಭಯ ಪಡ್ಕೊಂಡು ಅಜ್ಜಾಗದಿಂದ ಓಡ್ ಬಂದ್ಬಿಡ್ತಾರೆ. ಓಡ್ ಬಂದಾದ್ಮೇಲೆ ಕ್ರಿಸ್ಟಿಯನ್ ಏನ್ ಮಾಡ್ತಾನೆ ಅಂದ್ರೆ ಆ ವಿಡಿಯೋ ರೆಕಾರ್ಡ್ ಆಗಿರುತ್ತಲ್ಲ ಅದನ್ನ ಸ್ವಲ್ಪ ಎಡಿಟ್ ಮಾಡ್ತಾನೆ. ಹಾಗೆ ಅದನ್ನ ಆಲ್ಡೋಗೆ ತೋರಿಸ್ತಾನೆ. ಆ ಡೋರು ಕ್ಲೋಸ್ ಆಗೋ ಟೈಮ್ ಅಲ್ಲಿ ಒಂದು ಆತ್ಮ ಬಂದು ಅಲ್ಲಿ ನಿಂತಿರೋ ರೀತಿ ಕ್ರಿಯೇಟ್ ಮಾಡಿರ್ತಾನೆ. ಇದನ್ನ ನೋಡ್ಬಿಟ್ಟು ಇವನು ಇದನ್ನ ಯೂಟ್ಯೂಬ್ ಗೆ ಹಾಕೋದಕ್ಕೆ ಐಡಿಯಾನ ಕೊಡ್ತಾನೆ. ಆದ್ರೆ ಕ್ರಿಸ್ಟಿನ್ ಇದನ್ನ ಫೇಕ್ ಅಂದ್ರೂ ಕೂಡ ಏನು ಪರವಾಗಿಲ್ಲ, ಏನು ಕೂಡ ಆಗೋದಿಲ್ಲ, ಪ್ರಪಂಚದಲ್ಲಿರೋ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಹಾಕೋದು ಯಾವ್ದು ಕೂಡ ರಿಯಲ್ ಅಲ್ಲ, ನಾವು ಹಾಕೋದ್ರಿಂದ ಕೂಡ ಏನು ತೊಂದರೆ ಆಗೋದಿಲ್ಲ ಅನ್ಬಿಟ್ಟು ಆ ವಿಡಿಯೋನ ಯೂಟ್ಯೂಬ್ ಗೆ ಅಪ್ಲೋಡ್ ಮಾಡಿಸ್ತಾನೆ. ಇಲ್ಲಿಂದ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಆಲ್ಡೋ ಕೆಲಸದಲ್ಲಿ ಇರ್ಬೇಕಾದ್ರೆ ಕ್ರಿಸ್ಟಿನ್ ಕಾಲ್ ಮಾಡ್ಬಿಟ್ಟು ಬೇಗ ಅವನ ಮನೆಗೆ ಕರ್ಸ್ಕೊತಾನೆ. ಕರ್ಸ್ಬಿಟ್ಟು ಹೇಳ್ತಾನೆ, ಆ ವಿಡಿಯೋ ಅಪ್ಲೋಡ್ ಮಾಡಿದ್ರಲ್ಲ ಇವರು ಯೂಟ್ಯೂಬ್ ಅಲ್ಲಿ ಅದು 2,31,000 ಅಷ್ಟು ವ್ಯೂಸ್ ನ ಪಡ್ಕೊಂಡಿರುತ್ತೆ. ಹಾಗೆ 100K ಅಷ್ಟು ಲೈಕ್ಸ್ ನ ಪಡ್ಕೊಂಡಿರುತ್ತೆ. ಇದನ್ನ ನೋಡಿದ್ದು ಆಲ್ಡೋಗೆ ಅವನ ಸಂತೋಷಕ್ಕೆ ಮಿತಿನೇ ಇರೋದಿಲ್ಲ, ತುಂಬಾನೇ ಖುಷಿ ಪಡ್ತಾನೆ. ಹೀಗಾಗಿ ಅವತ್ತಿನ ನೈಟ್ ಪಾರ್ಟಿ ಮಾಡ್ಕೊಂಡು ತುಂಬಾನೇ ಎಂಜಾಯ್ ಮಾಡ್ತಾರೆ ಇವರಿಬ್ರು. ಆದ್ರೂ ನಾಳೆ ಬೆಳಗ್ಗೆಗೆ ಆಲ್ಡೋಗೆ ಒಂದು ಐಡಿಯಾ ಬರುತ್ತೆ, ಯಾಕೆ ಇದನ್ನೇ ನಾವು ಕಂಟಿನ್ಯೂ ಮಾಡಬಾರ್ದು ಅಂತ. ಇದೇ ರೀತಿ ಫೇಕ್ ಆಗಿ ತೋರಿಸ್ಕೊಂಡು ಅದೇ ಒಂದು ಐಡಿಯಾನ ಕ್ರಿಸ್ಟಿನ್ಗೆ ಹೇಳ್ತಾನೆ. ಈ ರೀತಿ ಫೇಕ್ ಆಗಿರೋ ವಿಷಯಗಳನ್ನ ನಾವು ತೋರ್ಸೋಣ ಅಂತ. ಬಟ್ ಅದೇ ಇದು ಕ್ರಿಸ್ಟಿನ್ಗೆ ಇಷ್ಟ ಇರೋದಿಲ್ಲ. ಅವಾಗ ಇವನು ಎಮೋಷನಲ್ ಡ್ಯಾಮೇಜ್ ಮಾಡೋಕೆ ಶುರು ಮಾಡ್ತಾನೆ. ಅಂದ್ರೆ ಇವರಿಬ್ರು ಲೈಫ್ ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ, ತುಂಬಾನೇ ಪೂರ್ ಪೀಪಲ್ ಆಗಿರ್ತಾರೆ. ಇದರಿಂದ ಇದೊಂದು ಒಳ್ಳೆ ಅವಕಾಶ, ನಮ್ಮ ಲೈಫ್ ನ ನಾವು ಬದಲಾಯಿಸ್ಕೊಬಹುದು. ಯೂಟ್ಯೂಬ್ ಅಲ್ಲಿ ಜಾಸ್ತಿ ವಿಡಿಯೋ ಓಡಿದ್ರೆ ನಮ್ಗೆ ಜಾಸ್ತಿ ದುಡ್ಡು ಬರುತ್ತೆ ಅನ್ನೋ ಒಂದು ವಿಷಯನ ತಲೆಗೆ ತುಂಬ್ತಾನೆ. ಹೀಗಾಗಿ ಇವನು ಕೂಡ ಅದಕ್ಕೋಸ್ಕರ ಒಪ್ಕೊಂಡ್ಬಿಡ್ತಾನೆ. ಅದೇ ರೀತಿ ಲೈವ್ ಗೆ ಬಂದ್ಬಿಟ್ಟು ಆ ಒಂದು ಇನ್ಸಿಡೆಂಟ್ ಆದ್ಮೇಲೆ ಅವತ್ತಿನ ನೈಟ್ ಏನೇನಾಯ್ತು ಅಂತ ಸುಳ್ಳು ಹೇಳೋದಕ್ಕೆ ಶುರು ಮಾಡ್ತಾರೆ. ಕ್ರಿಸ್ಟಿನು ನನಗೆ ನಿದ್ದೆ ಬರ್ತಾ ಇರೋದಿಲ್ಲ, ನಿದ್ದೆ ಬಂದ್ರು ಕೂಡ ಕನ್ಸಲ್ಲಿ ಏನೋ ವಿಚಿತ್ರವಾಗಿ ಕಾಣ್ತಿತ್ತು ಅಂತೆಲ್ಲ ಹೇಳ್ತಾನೆ. ಆಲ್ಡೋ ನನ್ನ ಹೆಸರನ್ನ ಯಾರು ಮನೆ ಆಚೆಗಡೆ ಕೂಗ್ತಿರ್ತಾರೆ, ನಾನು ಹೊರಗಡೆ ಹೋಗಿ ನೋಡಿದ್ರೆ ಯಾರು ಕೂಡ ಇರೋದಿಲ್ಲ ಅಂತ ಸುಳ್ಳು ಹೇಳ್ತಾನೆ. ಇದೇ ರೀತಿ ಸುಳ್ಳು ಹೇಳ್ತಾ ಇರ್ತಾರೆ. ಆವಾಗ ಆಲ್ಡೋನು ಕೂಡ ಒಂದು ಚಾಲೆಂಜ್ ನ ಮಾಡ್ತಾನೆ, ನಿಮ್ಗೇನಾದ್ರೂ ಆ ಮನೆಗೆ ನಾವು ಮತ್ತೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇದ್ರೆ ಈ ವಿಡಿಯೋಗೆ ನೀವು 5 ಲಕ್ಷ ಲೈಕ್ಸ್ ನ ಕಂಪ್ಲೀಟ್ ಮಾಡಿ ನಾವು ಮನೆಗೆ ಮತ್ತೆ ಹೋಗಿ ಎಕ್ಸ್ಪ್ಲೋರ್ ನ ಮಾಡ್ತೀವಿ ಅಂತ. ಆದ್ರೆ ಆ 5 ಲಕ್ಷ ಲೈಕ್ಸ್ ಗಳು 10 ಅವರ್ಸ್ ಅಲ್ಲೇ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ಇದರಿಂದ ಆಲ್ಡನ್ ಕೂಡ ಡಿಸೈಡ್ ಮಾಡ್ಕೋತಾನೆ ನಾವು ಮತ್ತೆ ಆ ಮನೆಗೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ. ಅದೇ ರೀತಿ ಒಂದು ಒಳ್ಳೆ ಕ್ಯಾಮ್ರಾ ಕೂಡ ತಗೊಂಡು ಹಾಗೆ ಫೇಕ್ ಆಗಿ ಸಿಚುವೇಶನ್ ನ ಕ್ರಿಯೇಟ್ ಮಾಡೋದಕ್ಕೆ ಏನೇನು ಐಟಮ್ಸ್ ಗಳನ್ನ ಬೇಕೋ ಅದನ್ನೆಲ್ಲಾನು ಕೂಡ ತಗೊಂಡು ಆ ಒಂದು ಮ್ಯಾನ್ಷನ್ ಹತ್ರ ಬರ್ತಾರೆ. ಬಂದ್ಬಿಟ್ಟು ಇಬ್ರು ಕೂಡ ಒಳಗಡೆ ಹೋಗ್ತಾರೆ. ಕ್ರಿಸ್ಟಿನ್ ಈ ಗೋಡನ್ ಹೇಳಿಬೇಕಾದ್ರೆ ಬೈ ಮಿಸ್ ಆಗಿ ಅವ್ನ ಫೋನ್ ಕೆಳಗಡೆ ಬಿದ್ದು ಅದು ಡ್ಯಾಮೇಜ್ ಆಗಿ ಆಫ್ ಆಗ್ಬಿಡುತ್ತೆ.
ಇದರಿಂದ ಬಾ ಹಿಂಗೋ ಫೇಮಸ್ ಆಗಿದೀವಲ್ಲ, ನೆಕ್ಸ್ಟ್ ಟೈಮ್ ಹೊಸ ಫೋನ್ ತಗೊಂಡ್ರೆ ಆಯ್ತು ಅಂದ್ಬಿಟ್ಟು ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಆ ಮನೆ ಹೊರಗಡೆ ಹೋಗೋದಕ್ಕೆ ನೋಡ್ತಾರೆ, ಯಾವುದೇ ಡೋರ್ ಕೂಡ ಓಪನ್ ಇರೋದಿಲ್ಲ, ಎಲ್ಲ ಲಾಕ್ ಆಗ್ಬಿಟ್ಟಿರುತ್ತೆ. ಇದರಿಂದ ಆ ಮನೆ ಸೈಡ್ ಅಲ್ಲಿ ಇದ್ದಂತ ಒಂದು ಕಿಟಕಿನ ಹೊಡೆದಾಕ್ಬಿಟ್ಟು ಇವರಿಬ್ರು ಕೂಡ ಒಳಗಡೆ ಎಂಟರ್ ಆಗ್ತಾರೆ. ಒಳಗಡೆ ಬಂದ್ಬಿಟ್ಟು ಆಲ್ಡೋ ಕೂಡ ವಿಡಿಯೋ ರೆಕಾರ್ಡ್ ಮಾಡಕ್ಕೆ ಶುರು ಮಾಡ್ತಾನೆ. ನಾವು ಈ ಮನೆಗೆ ಬಂದಿದೀವಿ, ಇವಾಗ ಈ ಮನೆನ ಎಕ್ಸ್ಪ್ಲೋರ್ ಮಾಡ್ತೀವಿ ಬನ್ನಿ ಅನ್ಬಿಟ್ಟು ಆ ಮನೆನ ಎಕ್ಸ್ಪ್ಲೋರ್ ಮಾಡೋಕ್ಕಿಂತ ಶುರು ಮಾಡ್ತಾರೆ. ಹೀಗೆ ಆ ಮನೆನ ಹತ್ಕೊಂಡು ಮೇಲ್ಗಡೆ ಬಂದಾಗ, ಅಂದ್ರೆ ಒಂದು ಹಾಲ್ಗೆ ಬಂದಾಗ, ಅಲ್ಲಿ ಇವರೊಂದು ಮಿಲಿಟರಿ ಆಫೀಸರ್ದು ಒಂದು ಫೋಟೋನ ನೋಡ್ತಾರೆ. ಇವ್ರಿಗೆ ಅನ್ಕೋತಾರೆ ಈ ಮನೆ ಓನರ್ ಇವನೇ ಇರಬಹುದು ಅಂತ. ಹಾಗೆ ಆ ಮನೆಯ ಕಿಚನ್, ಬಾತ್ರೂಮು, ಹೀಗೆ ಈ ತರ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ. ಎಕ್ಸ್ಪ್ಲೋರ್ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಆಲ್ಡೋ ಕಾಣೆ ಆಗಿ ಹೋಗ್ಬಿಡ್ತಾನೆ. ಅವ್ನ ಟಾರ್ಚ್ ಮಾತ್ರ ಅಲ್ಲೇ ಬಿದ್ದಿರುತ್ತೆ. ಇದರಿಂದ ಆಲ್ಡೋನ ಹುಡ್ಕೊಂಡು ಇವನು ಹೋದಾಗ ಮುಂದಗಡೆ ಇರೋ ಡೋರ್ ಅಲ್ಲಿ ಒಂದು ಚಿಕ್ಕ ಕುರ್ಚಿ ಇರುತ್ತೆ. ಇದರಿಂದ ಭಯ ಪಟ್ಕೊಂಡು ಆ ರೂಮ್ ಒಳಗಡೆ ಹೋಗಿ ಕುರ್ಚಿನ ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ಅದು ಮೂವ್ ಆಗ್ಬಿಡುತ್ತೆ. ಹೀಗಾಗಿ ಇವನು ತುಂಬಾನೇ ಭಯ ಪಡ್ಕೊತಾನೆ. ಆದ್ರೆ ಇದೆಲ್ಲ ಮಾಡಿದ್ದು ಆಲ್ಡೋನೆ. ಇದೇ ರೀತಿ ಮಾಡ್ಬೇಕು, ನೀನ್ ಮತ್ತೆ ಹೋಗ್ಬಿಟ್ಟು ಆ ಡೋರ್ನ ಭಯ ಪಡ್ಕೊಂಡು ಓಪನ್ ಮಾಡು, ನಾನು ಮತ್ತೆ ಈ ಕುರ್ಚಿನ ಎಳಿತೀನಿ ಅಂತ ಒಂದು ಪ್ಲಾನ್ ನ ಕೊಡ್ತಾನೆ. ಸರಿ ಆಯ್ತು, ಅದೇ ರೀತಿ ಮಾಡೋಣ ಅನ್ಬಿಟ್ಟು ಮತ್ತೆ ಇವನು ಆ ಕುರ್ಚಿ ಹತ್ರ ಬರೋ ರೀತಿ ಆಕ್ಟಿಂಗ್ ಮಾಡ್ತಾನೆ. ಆದ್ರೆ ಈ ಸಲ ಆ ಕುರ್ಚಿ ಮೂವ್ ಆಗೋ ಬದಲು ತುಂಬಾ ದೂರ ಹೋಗಿ ಹೊಡೆದೇ ಹೋಗ್ಬಿಡುತ್ತೆ. ಇದರಿಂದ ಆಲ್ಡೋ ಇದೇನಾದ್ರೂ ನೀನ್ ಮಾಡ್ದ ಅಂದಾಗ ಆಲ್ಡೋ ಕೂಡ ಒಂದು ನಿಮಿಷ ಶಾಕ್ ಆಗಿರ್ತಾನೆ. ಯಾಕೆಂದ್ರೆ ಅವನದನ್ನ ಮಾಡೇ ಇರೋದಿಲ್ಲ. ಹಾಗಿದ್ರೆ ಹೇಗೆ ಇದು ಮೂವ್ ಆಗ್ತಿತ್ತು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಬಾತ್ರೂಮ್ ಅಲ್ಲಿ ಫ್ಲೆಶ್ ಆನ್ ಆಗಿ ಹೋಗ್ಬಿಡುತ್ತೆ. ಹೀಗಾಗಿ ಇವ್ರಿಗೆ ಇದೆಲ್ಲ ಅನ್ಯೂಶುವಲ್ ಅನ್ಸ್ಬಿಟ್ಟು ಮತ್ತೆ ಅದೇ ಒಂದು ಹಾಲ್ಗೆ ಬಂದು ನೋಡಿದಾಗ ಆ ಒಂದು ಮಿಲಿಟರಿ ಆಫೀಸರ್ದು ಫೋಟೋ ಬಿದ್ದೋಗ್ಬಿಟ್ಟಿರುತ್ತೆ. ಅದನ್ನ ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ಮೇಲ್ಗಡಿದ್ದಂತ ಲೈಟು ಜಸ್ಟ್ ಮಿಸ್ ಆಗಿ ಇವ್ರ ತಲೆ ಮೇಲೆ ಬೀಳೋ ಬದಲು ಸೈಡ್ಗೆ ಬಿದ್ದೋಗ್ಬಿಡುತ್ತೆ. ಹೀಗಾಗಿ ಕ್ರಿಸ್ಟಿನ್ಗೆ ತುಂಬಾನೇ ಭಯ ಆಗ್ಬಿಟ್ಟು, ನೋಡು ಈ ಮನೇಲಿ ಏನೋ ಒಂದು ಸರಿ ಇಲ್ಲ, ಹೀಗಾಗಿ ನಾವ್ ಇಲ್ಲಿದ್ರೆ ತುಂಬಾನೇ ಡೇಂಜರು, ಬಾ ವಾಪಸ್ ಹೋಗ್ಬಿಡೋಣ ಅಂದ್ರೂ ಕೂಡ ಇದಕ್ಕೆ ಆಲ್ಡೋ ರೆಡಿ ಆಗಿರೋದಿಲ್ಲ. ನಮ್ಗೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ಈ ಆತ್ಮಗಳು ನಮ್ಗೇನು ಮಾಡೋದಿಲ್ಲ, ನಮ್ ಲೈಫ್ ನ ಬದಲಾಯಿಸೋದಕ್ಕೆ ಇದೊಂದೇ ಚಾನ್ಸ್ ಇರೋದು, ನಮ್ಗೆ ಮಿಸ್ ಮಾಡ್ಕೊಳ್ಳೋದೇ ಬೇಡ ಅನ್ಬಿಟ್ಟು ಇನ್ನ ಕನ್ವಿನ್ಸ್ ಮಾಡೇ ಬಿಡ್ತಾನೆ. ಹೀಗಾಗಿ ಕ್ರಿಸ್ಟಿನ್ ಅವ್ನಿಗೆ ಬೇರೆ ವಿಧಿ ಕಾರಣದಲ್ಲಿ ಇವ್ನಿಗೆ ಸಪೋರ್ಟ್ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಅದೇ ರೀತಿ ಇವರು ಮತ್ತೆ ಆ ಮನೆನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾ ಇರ್ತಾರೆ. ಹೋಗ್ತಾ ಇರ್ಬೇಕಾದ್ರೆ ಆಟಿಕ್ ಮೇಲೆ ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಒಂದು ಡೋರ್ ಇರುತ್ತೆ, ಅದು ಲಾಕ್ ಆಗಿರುತ್ತೆ. ಇದರಿಂದ ಆಟಿಕ್ ಮೇಲೆ ಹೋಗ್ಬಿಟ್ಟು ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ಬಿಟ್ಟು ಮತ್ತೆ ಕೆಳಗಡೆ ಬಂದಾಗ ಆ ಲಾಕ್ ಆಗಿದ್ದಂತ ಡೋರು ಓಪನ್ ಆಗಿರುತ್ತೆ. ಇದರಿಂದ ಇವರಿಬ್ರು ಕೂಡ ಒಳಗಡೆ ಹೋದಾಗ ಒಂದು ಮಾಸ್ಟರ್ ಬೆಡ್ರೂಮ್ ಗೆ ಬರ್ತಾರೆ. ಹೀಗಾಗಿ ಆ ಬೆಡ್ರೂಮ್ ಕೂಡ ಎಕ್ಸ್ಪ್ಲೋರ್ ಮಾಡ್ತಿರ್ಬೇಕಾದ್ರೆ ಕ್ರಿಸ್ಟಿನ್ ನೋಡ್ತಾನೆ, ನೆಲದ ಮೇಲೆ ರಕ್ತ ಬಿದ್ಬಿಟ್ಟು ಅದು ಹಾರಂಟೋಗ್ಬಿಟ್ಟಿರುತ್ತೆ. ಹಾಗೆ ಆ ಮಾಸ್ಟರ್ ಬೆಡ್ರೂಮ್ ನ ಬಾತ್ರೂಮ್ ಗೆ ಹೋಗಿ ನೋಡಿದಾಗ ಅಲ್ಲೊಂದು ದೊಡ್ಡ ಬಾತ್ ಟಬ್ ಇರುತ್ತೆ. ಆಲ್ಡೋ ಅದ್ರೊಳಗಡೆ ಮನ್ಕೊಂಡು ತುಂಬಾನೇ ಚಿಲ್ ಮಾಡ್ತಾ ಇರ್ತಾನೆ. ಇವನ್ಗೇನು ಟೆನ್ಷನ್ ಇರೋದಿಲ್ಲ, ಇಲ್ಲ ಆತ್ಮಗಳಿದೆ ಅಂತ. ಈ ಮನೆ ಇಷ್ಟು ದೊಡ್ಡದಾಗಿರೋದನ್ನ ನೋಡಿ, ಹಾಗೆ ಇಲ್ಲಿ ಯಾರು ಬರ್ದಿರೋದನ್ನ ನೋಡಿ ಇವನು ಒಂದು ಮಾತನ್ನ ಹೇಳ್ತಾನೆ, ನನ್ಗೆ ಯಾಕೋ ಅನ್ನಿಸ್ತೈತೆ ಈ ಆತ್ಮಗಳಿಗೆ ಏನಾದ್ರೂ ನಾನು ಇಷ್ಟ ಆಗ್ಬಿಟ್ರೆ ನಾನು ಪರ್ಮನೆಂಟ್ ಆಗಿ ಇಲ್ಲಿಗೆ ಶಿಫ್ಟ್ ಆಗ್ಬಿಡ್ತೀನಿ, ಇಲ್ಲೇ ಇರ್ತೀನಿ ಅಂತ. ಅವಾಗ ಹೊರಗಡೆಯಿಂದ ಒಂದು ಡೋರು ಕ್ಲೋಸ್ ಆಗ್ತಿರೋ ಹಾಗೆ ಓಪನ್ ಆಗ್ತಿರೋ ಹಾಗೆ ಶಬ್ದ ಬರ್ತಾ ಇರುತ್ತೆ. ಇದರಿಂದ ಹೊರಗಡೆ ಬಂದು ನೋಡಿದಾಗ ಅದೇ ರೀತಿ ಆಗ್ತಾ ಇರುತ್ತೆ. ಇವ್ರು ಯಾವಾಗ ಅದ್ರ ಹತ್ರ ಹೋಗ್ತಾರೋ ಅದು ಸಡನ್ ಆಗಿ ಕ್ಲೋಸ್ ಆಗ್ಬಿಡುತ್ತೆ. ಇದರಿಂದ ಅದ್ರ ಒಳಗಡೆ ಏನಿದೆ ಅಂತ ನೋಡ್ಲೇಬೇಕು ಅಂದ್ಬಿಟ್ಟು ಸಡನ್ ಆಗಿ ಅದ್ರ ಒಳಗಡೆ ಹೋಗಿ ನೋಡ್ತಾರೆ. ಆದ್ರೆ ಅಲ್ಲಿ ಏನು ಕೂಡ ಇರೋದೇ ಇಲ್ಲ. ಇದರಿಂದ ಆಲ್ಡೋ ಯಾರು ಅದು ನಮ್ಮನ್ನ ಎದುರಿಸ್ತಾ ಇರೋದು, ತಾಕತ್ತಿದ್ರೆ ಮುಂದೆ ಬರ್ರೋ ಅಂದ್ಬಿಟ್ಟು ಹೇಳ್ಬಿಡ್ತಾನೆ. ಆಗ ನೋಡ್ತಿದ್ದಂಗೆನೆ ಒಂದು ಚಿಕ್ಕ ಸೈಕಲ್ ಬಂದ್ಬಿಟ್ಟು ಇವ್ರ ಮುಂದಗಡೆ ಪಾಸ್ ಆಗ್ತಾ ಇರುತ್ತೆ. ಆಗ ಇದ್ದಕ್ಕಿದ್ದ ಹಾಗೆ ಸ್ಟೋರ್ ರೂಮ್ ಅಲ್ಲಿ ಇದ್ದಂತ ವಸ್ತುಗಳೆಲ್ಲ ಆಚೆ ಬೀಳಕ್ಕೆ ಶುರುವಾಗುತ್ತೆ. ಇದರಿಂದ ಕ್ರಿಸ್ಟಿನ್ಗೆ ತುಂಬಾನೇ ಭಯ ಆಗ್ಬಿಟ್ಟು ಕೆಳಗಡೆ ಓಡ್ ಬಂದ್ಬಿಡ್ತಾನೆ. ಅವಾಗ ಆಲ್ಡೋ ಬಂದ್ಬಿಟ್ಟು ಏನ್ ತಕೋ ಕೆಳಗಡೆ ಓಡ್ ಬಂದೆ, ಅವು ನಮ್ಗೇನು ಮಾಡೋದಿಲ್ಲ ಅಂತ ಹೇಳ್ದಿದ್ದಾನೆ ಅಂದ್ರೂ ಕೂಡ ಕ್ರಿಸ್ಟಿನ್ ಇವ್ಗೆ ಬೈಯಕ್ಕೆ ಶುರು ಮಾಡ್ತಾನೆ. ನೋಡು, ಇಷ್ಟ ಗಂಟೆ ಇಲ್ಲಿ ಇದ್ದಿದ್ದು ಸಾಕು, ವಾಪಸ್ ಬಾ ಇಲ್ಲಿಂದ ಹೋಗೋಣ ಅಂದ್ರೆ ಆಲ್ಡೋ ರೆಡಿ ಆಗಿರೋದಿಲ್ಲ. ನೋಡು, ನಿಂಗೆ ಪ್ರತಿ ಸಲ ಹೇಳ್ತಾ ಇದ್ದೀನಿ, ನಮ್ಮ ಜೀವನ ಬದಲಾಯಿಸ್ಕೊಳ್ಳೋದಕ್ಕೆ ಇದೊಂದೊಳ್ಳೆ ಚಾನ್ಸು, ಇದನ್ನ ಮಿಸ್ ಮಾಡ್ಕೊಂಡ್ರೆ ನಮ್ಗೆ ಮತ್ತೆ ಸಿಗೋದಿಲ್ಲ. ನಾವು ಧೈರ್ಯವಾಗಿದ್ರೆ ಅವುಗಳು ನಮ್ಗೆ ಏನು ಕೂಡ ಮಾಡೋದಿಲ್ಲ, ಒಬ್ರಿಗೊಬ್ರು ಸಪೋರ್ಟ್ ಆಗಿದ್ರೆ ಎಲ್ಲಾನು ಕೂಡ ಆಗುತ್ತೆ ಕ್ರಿಸ್ಟಿನ್ ಅನ್ಬಿಟ್ಟು ಇವ್ನ ಮತ್ತೆ ಕನ್ವಿನ್ಸ್ ಮಾಡ್ಬಿಡ್ತಾನೆ. ಇದರಿಂದ ಮತ್ತೆ ಇವರಿಬ್ರು ಮನೇನ ಎಕ್ಸ್ಪ್ಲೋರ್ ಮಾಡಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಆಲ್ಡೋ ಮತ್ತೆ ಕ್ರಿಸ್ಟಿನ್ ಒಂದು ರೂಮ್ ಹತ್ರ ಬರ್ತಾರೆ. ಅವಾಗ ಆಲ್ಡೋಗೆ ಶಬ್ದ ಕೇಳಿಸ್ತಾ ಇರುತ್ತೆ. ಆ ರೂಮ್ ಒಳಗಡೆಯಿಂದ ಯಾವ್ದೋ ಒಂದು ಲೇಡಿ ಮಾತಾಡ್ತಾ ಇರೋದು. ಇದರಿಂದ ಲೈಟ್ ಆಫ್ ಮಾಡ್ಬಿಟ್ಟು ಆ ಒಂದು ಕೀನ ತೂತಿಂದ ನೋಡಿದಾಗ ಒಬ್ಳು ಲೇಡಿ ಅವನ ಮಗುನಿಗೆ ಮಾತ್ರ ನುಂಗ್ಸೋದಕ್ಕೆ ಫೋರ್ಸ್ ಮಾಡ್ತಾ ಇರ್ತಾಳೆ. ಆ ಹುಡುಗ ಕೂಡ ನುಂಗೋದಕ್ಕೆ ರೆಡಿ ಆಗಿರೋದಿಲ್ಲ. ಹಾಗೆ ನಮ್ಮನ್ನ ಯಾರು ನೋಡ್ತಾ ಇದ್ದಾರೆ ಅನ್ಬಿಟ್ಟು ಈ ಕಡೆ ಪಾಯಿಂಟ್ ಔಟ್ ಮಾಡಿದ ತಕ್ಷಣ ಆ ಲೇಡಿನ ನೋಡಿ ಆಲ್ಡೋ ತುಂಬಾನೇ ಹೆದರ್ಕೊಂಡ್ಬಿಡ್ತಾನೆ. ಆಗ ಸಡನ್ ಆಗಿ ಇವ್ರನ್ನ ಒಂದು ಬಾಲ್ ಕಳ್ದೋಗಿತ್ತಲ್ಲ, ಅದು ಇವ್ರ ಹತ್ರನೇ ವಾಪಸ್ ಬಂದ್ ಬೀಳುತ್ತೆ. ಇದರಿಂದ ಆಲ್ಡೋ ಆ ಬಾಲ್ ನ ನೋಡ್ಬಿಟ್ಟು ವಾಪಸ್ಸು ಕ್ರಿಸ್ಟಿನ್ ಕಡೆ ನೋಡಿದಾಗ ಅವನ ಹಿಂದಗಡೆ ಒಂದು ಭಯಾನಕ ಆತ್ಮ ನಿಂತಿರುತ್ತೆ. ಇದರಿಂದ ಈ ಸಲ ಇವನ್ಗೆ ತುಂಬಾನೇ ಹೆದರಿಕೆ ಆಗ್ಬಿಟ್ಟು ಆ ಜಾಗದಿಂದ ಕೆಳಗಡೆ ಓಡ್ ಬಂದ್ಬಿಡ್ತಾನೆ. ಕ್ರಿಸ್ಟಿನ್ ಕೆಳಗಡೆ ಬಂದ್ ಏನಾಯ್ತು ಅಂತ ಕೇಳಿದಾಗ, ಹೌದು ಮಚ, ನೀನ್ ಹೇಳ್ತಿದ್ದದ್ದು ನಿಜ, ಇಲ್ಲಿ ಆತ್ಮಗಳಿದೆ. ಇವಾಗ ಇವನು ಇಲ್ಲಿಂದ ಹೋಗ್ಬೇಕು ಅಂತ ರೆಡಿ ಆದಾಗ ಆ ಹಾಲ್ ಅಲ್ಲಿ ಇದ್ದಂತ ಪಿಯಾನೋ ಆಟೋಮೆಟಿಕ್ ಆಗಿ ಸೌಂಡ್ ಮಾಡ್ತಾ ಇರುತ್ತೆ.
ಆದ್ರೆ ಈ ಬ್ಯಾಕ್ ಸೈಡ್ ಮಿರರ್ ಅಲ್ಲಿ ನೋಡಿದಾಗ ಆ ಮಿಲಿಟರಿ ವ್ಯಕ್ತಿ ಅದನ್ನ ಬಾರಿಸ್ಕೊಂಡು ಹಾಗೆ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರೆಡಿಯಾಗಿ ಬರ್ತಾ ಇರೋ ರೀತಿ ಇವ್ರಿಗೆ ಕಾಣುತ್ತೆ. ಅವಾಗ ಒಂದು ಡೋರ್ ಓಪನ್ ಆಗ್ಬಿಟ್ಟು ಯಾವ್ದೋ ಒಂದು ವ್ಯಕ್ತಿ ಈ ಮನೆ ಒಳಗಡೆ ಬರೋ ರೀತಿ ಇವ್ರಿಗೆ ಕಾಣ್ಬಿಟ್ಟು ಇವರಿಬ್ರು ಕೂಡ ಹೋಗಿ ಬಚ್ಚಿಕೋತಾರೆ. ಆ ಒಳಗಡೆ ಬಂದಂತ ವ್ಯಕ್ತಿ ಯಾರೋ ಒಬ್ಬ ವ್ಯಕ್ತಿನ ಕೊಲೆ ಮಾಡ್ಬಿಟ್ಟು ಅವನನ್ನ ಒಂದು ರೂಮ್ಗೆ ತಗೊಂಡು ಹೋಗೋ ರೀತಿ ಇವ್ರಿಗೆ ಕಾಣ್ತಾ ಇರುತ್ತೆ. ಹಾಗೆ ಸಡನ್ ಆಗಿ ಆ ಮನೇಲಿ ಕೆಲಸ ಮಾಡ್ತಿದ್ದಂತ ಒಂದು ಲೇಡಿ ಬಂದ್ಬಿಟ್ಟು ಏನ್ ಮಾಡ್ತಾ ಇದೀರಾ ಇಲ್ಲಿ ಅಂತ ಕೇಳಿದಾಗ ನಾವ್ ಇಲ್ಲಿಂದ ಹೊರಟೋಗ್ಬಿಡ್ತೀವಿ, ತಪ್ಪಾಯ್ತು, ನಮ್ಮನ್ನ ಬಿಟ್ಬಿಡಿ ಅಂತ ಕೇಳ್ಕೊಳ್ತಿರ್ಬೇಕಾದ್ರೆ ಸಡನ್ ಆಗಿ ಆ ಲೇಡಿ ಕೂಡ ಮಾಯ ಆಗೋಗ್ಬಿಡ್ತಾಳೆ. ಅಂದ್ರೆ ಇವಳು ಕೂಡ ಒಂದು ಆತ್ಮ ಅಷ್ಟೇ. ಇದರಿಂದ ಇವರಿಬ್ರು ಹೇಗಾದ್ರೂ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗ್ಲೇಬೇಕು ಅನ್ಬಿಟ್ಟು ಆ ಮನೇಲಿರೋ ಎಲ್ಲಾ ಡೋರ್ನು ಕೂಡ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಎಲ್ಲಾ ಕೂಡ ಲಾಕ್ ಆಗ್ಬಿಟ್ಟಿರುತ್ತೆ. ಇದರಿಂದ ಕ್ರಿಸ್ಟಿನ್ ಆಲ್ಡೋಗೆ ಹೇಳ್ತಾನೆ ನಿನ್ನ ಫೋನ್ ಇಂದ ಪೊಲೀಸ್ನವ್ರಿಗೆ ಕಾಲ್ ಮಾಡು ಅಂತ. ಅದೇ ರೀತಿ ಅವನು ಕೂಡ ಕಾಲ್ ಮಾಡ್ಬಿಟ್ಟು ಈ ಒಂದು ಮನೆಯಲ್ಲಿ ಸಿಗಾಕೊಂಡಿದೀವಿ, ದಯವಿಟ್ಟು ನಮ್ಮನ್ನ ಕಾಪಾಡಿ, ಇಲ್ಲಿ ಯಾರು ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇದಾರೆ ಅಂತ ಹೇಳ್ತಾನೆ. ಆದ್ರೆ ಹೇಳ್ತಿರೋ ಮಧ್ಯದಲ್ಲೇ ಆ ಒಂದು ಕಾಲು ಕಟ್ ಆಗ್ಬಿಟ್ಟು ಸಿಗ್ನಲ್ ಹೊರಟೋಗ್ಬಿಡುತ್ತೆ. ಮತ್ತೆ ಹಾಗೆ ಇವ್ರಿಗೆ ಮತ್ತೆ ಅದೇ ವ್ಯಕ್ತಿ ಬರ್ತಾ ಇರುವಂತ ಶಬ್ದ ಕೇಳಿಸಿ ಮತ್ತೆ ಒಂದು ಚಿಕ್ಕ ಜಾಗದಲ್ಲಿ ಔಚಿಕೋತಾರೆ. ಈ ಸಲ ಆ ವ್ಯಕ್ತಿ ಒಂದು ವೆಪನ್ ತಗೊಂಡು ಒಂದು ರೂಮ್ ಗೆ ಹೋಗಿ ಡೋರ್ ನ ಲಾಕ್ ಮಾಡ್ಕೋತಾನೆ. ಕೀನ ಅದೇ ಡೋರ್ ಅಲ್ಲಿ ಬಿಟ್ಟಿರೋದನ್ನ ಇವರು ಅಬ್ಸರ್ವ್ ಮಾಡ್ತಾರೆ. ಇದರಿಂದ ಆ ಕೀನ ಎತ್ಕೊಂಡ್ಬರೋದಕ್ಕೆ ಅನ್ಬಿಟ್ಟು ಇವರಿಬ್ರು ಕೂಡ ಟ್ರೈ ಮಾಡ್ತಾರೆ. ಆದ್ರೆ ಕೀ ಬರ್ತಾ ಇರೋದಿಲ್ಲ. ಇದರಿಂದ ಮತ್ತೆ ಹೋಗಿ ಔಚಿಕೊಂಡ್ಬಿಡ್ತಾರೆ. ಆದ್ರೆ ಈ ಸಲ ಆ ವ್ಯಕ್ತಿ ಒಂದು ಗನ್ ಅನ್ನ ಹಿಡ್ಕೊಂಡು ಆಚೆಗಡೆ ಬರ್ತಾನೆ. ಬಂದ್ಬಿಟ್ಟು ಒಂದು ಜಾಗದಲ್ಲಿ ಬೆಂಕಿ ಹಾಕಿ ಕುರ್ಚಿಲಿ ರೆಸ್ಟ್ ತಗೋತಾ ಇರ್ತಾನೆ. ಆದ್ರೆ ಇವ್ರುಗಳು ಏನ್ ಅನ್ಕೋತಾರೆ, ಇವನೊಂದು ಹ್ಯೂಮನ್ ಅಂತ ಅನ್ಕೋತಾರೆ. ಇದರಿಂದ ಮೇಲ್ಗಡೆ ಇರುವಂತ ಆಟಿಕ್ ಮೇಲೆ ಹೋಗಿ ಎಸ್ಕೇಪ್ ಆಗ್ಬಿಡೋಣ ಅನ್ಬಿಟ್ಟು ಇವರಿಬ್ಬರು ಕೂಡ ಮೇಲ್ಗಡೆ ಇರುವಂತ ಆಟಿಕ್ ಮೇಲೆ ಬಂದ್ಬಿಟ್ಟು ಅಲ್ಲಿ ಇದ್ದಂತ ಒಂದು ಗ್ಲಾಸ್ ನ ಹೊಡೆದಾಕ್ಬಿಡ್ತಾರೆ. ಆ ವ್ಯಕ್ತಿ ಇಲ್ಲಿಗೆ ಬರ್ತಾನೆ ಅಂತ ಗೊತ್ತಿದ್ದು ಅಲ್ಲೇ ಇದ್ದಂತ ಒಂದು ಚಿಕ್ಕ ಕಬೋರ್ಡ್ ಒಳಗಡೆ ಇವರಿಬ್ರು ಕೂಡ ಉಚ್ಚಿಕೊಂಡು ನೋಡ್ತಾ ಇರ್ತಾರೆ. ಅದೇ ರೀತಿ ಈ ವ್ಯಕ್ತಿ ಸೌಂಡ್ ಬಂದಿರುತ್ತಲ್ಲ, ಯಾರು ಬಂದಿರಬಹುದು ಅಂತ ನೋಡೋದಕ್ಕೆ ಅಂತ ಬಂದಿರ್ತಾನೆ. ಅದೇ ರೀತಿ ಇವ್ರನ್ನ ಇನ್ನೇನು ಹುಡುಕ್ಬೇಕು ಅನ್ನಷ್ಟರಲ್ಲಿ ಆಗ ಅದೇ ಜಾಗಕ್ಕೆ ಆ ಲೇಡಿ ಬಂದ್ಬಿಟ್ಟು ಇವಳ ಹತ್ರ ಮಾತಾಡೋಕೆ ಶುರು ಮಾಡುತ್ತೆ. ನೀನೇಂತಕ್ಕೆ ನಮ್ಮ ಬ್ರದರ್ನ ಸಾಯಿಸ್ತೆ, ಅವ್ನು ಏನು ಕೂಡ ತಪ್ಪಿರ್ಲಿಲ್ಲ, ನೀವು ಮಾಡ್ತಾ ಇರೋ ಕೆಲಸ ಎಲ್ಲ ಒಂದ್ ದಿವಸ ಆಚೆ ಬಂದ್ಬಿಟ್ಟು ನೀವೆಲ್ಲ ಸಿಗಾಕೋತೀರಾ ಅಂತ ಆ ಲೇಡಿ ಪ್ರಶ್ನೆ ಮಾಡ್ತಾ ಇರ್ತಾಳೆ. ಅದಕ್ಕೆ ಈ ವ್ಯಕ್ತಿನೂ ಕೂಡ ಈ ವಿಷಯನೆಲ್ಲ ಯಾರು ಹೊರಗಡೆ ಹೇಳ್ತಾರೆ, ನೀನ್ ಹೇಳ್ತೀಯಾ, ಹಾಗಿದ್ರೆ ನಿನ್ನನ್ನು ಕೂಡ ಸಾಯಿಸ್ಬಿಡ್ತೀನಿ ಅಂತ ಹೆದರಿಸ್ತಾ ಇರ್ತಾನೆ. ಹೀಗಾಗಿ ಆ ಒಂದು ಲೇಡಿ ಒಂದು ಚಾಕುನ ತಗೊಂಡು ಹೋಗ್ಬಿಟ್ಟು ಅವನ್ಗೆ ಚುಚ್ಚಿ ಅವನ್ನ ಅಲ್ಲೇ ಸಾಯಿಸ್ಬಿಟ್ಟು ಅಲ್ಲಿಂದ ಹೊರಟು ಹೋಗ್ಬಿಡ್ತಾಳೆ. ಹೀಗಾಗಿ ಇವರಿಬ್ರು ಹೊರಗಡೆ ಬಂದ್ಬಿಟ್ಟು ಒಂದು ಹಗ್ಗನ ಯೂಸ್ ಮಾಡ್ಕೊಂಡು ಆ ಕಿಟಕಿಯ ಮೂಲಕ ಕೆಳಗಡೆ ಇಳಿತಾ ಇರ್ತಾರೆ. ಇದೇ ಒಂದು ಗ್ಯಾಪ್ ಅಲ್ಲಿ ಜೋರಾಗಿ ಮಳೆ ಬರ್ತಾ ಇರುತ್ತೆ. ಅದೇ ರೀತಿ ಇವರಿಬ್ರು ಕೂಡ ಹೊರಗಡೆ ಹೋಗೋಕೆ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೆ ಇವರು ಆ ಮನೆಯ ಚೌಣಿ ಮೇಲೆ ಇರೋದ್ರಿಂದ ಇವ್ರು ಈಗ ಬಾಲ್ಕನಿಗೆ ಹೋಗ್ಬೇಕಾಗಿರುತ್ತೆ. ಅದೇ ರೀತಿ ಇಬ್ರು ಕೂಡ ಬಾಲ್ಕನಿಗೆ ಬರ್ತಾರೆ. ಈ ಬಾಲ್ಕನಿಯಿಂದ ಗ್ರೌಂಡ್ ಫ್ಲೋರ್ ಗೆ ಇಳಿಬೇಕಾಗಿರುತ್ತೆ. ಆಗ ನೋಡ್ತಿದ್ದಂಗೆನೆ ಒಂದು ಸ್ಪಿರಿಟ್ ಬಂದ್ಬಿಟ್ಟು ಕ್ರಿಸ್ಟಿನ್ ನ ಜೋರಾಗಿ ಎಳ್ಕೊಂಡು ಹೋಗೋಕೆ ಶುರು ಮಾಡುತ್ತೆ. ಎಳ್ಕೊಂಡು ಹೋಗ್ಬಿಟ್ಟು ಡೋರ್ನ ಕೂಡ ಲಾಕ್ ಮಾಡ್ಕೊಂಡ್ಬಿಡುತ್ತೆ. ಇವನ್ನ ಕಾಪಾಡಬೇಕು ಅಂದ್ಬಿಟ್ಟು ಆಲ್ಡೋ ಆ ಒಂದು ಡೋರ್ ಗ್ಲಾಸ್ ನ ಹೊಡೆದಾಕಿ ಒಳಗಡೆ ಬಂದು ಕ್ಯಾಮ್ರಾ ಕೂಡ ಎತ್ಕೊಂಡು ಕೆಳಗಡೆ ಹೋಗಿ ನೋಡ್ತಾನೆ. ಕ್ರಿಸ್ಟಿನ್ ನ ಒಂದು ಸೀಕ್ರೆಟ್ ರೂಮ್ ಒಳಗಡೆ ಎಳ್ಕೊಂಡು ಹೋಗಿ ಡೋರ್ ನ ಲಾಕ್ ಮಾಡ್ಕೊಂಡ್ಬಿಡುತ್ತೆ. ಇದರಿಂದ ಇವ್ಗೆ ತುಂಬಾನೇ ಭಯ ಆಗ್ಬಿಟ್ಟು ನಾನು ಯಾರನ್ನಾರ ಹೆಲ್ಪಿಗೆ ಕರ್ಕೊಂಡ್ ಬರ್ತೀನಿ, ತಲೆ ಕೆಡ್ಸ್ಕೊಂಡ್ಬಿಡ ಅನ್ಬಿಟ್ಟು ಒಂದು ಗ್ಲಾಸ್ ನ ಹೊಡೆದಾಕಿ ಬಂದಿದ್ನಲ್ಲ ಆ ಜಾಗದಿಂದ ಮತ್ತೆ ಎಸ್ಕೇಪ್ ಆಗೋದಕ್ಕೆ ಹೋಗ್ತಾ ಇರ್ತಾನೆ. ಹೋಗೋ ದಾರಿಲಿ ಈ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತ ವರ್ಕರ್ ಹ್ಯಾಂಗ್ ಮಾಡ್ಕೊಂಡು ಸತ್ತೋಗಿರೋನು ಕೂಡ ನೋಡ್ತಾನೆ. ಹಾಗೆ ಕೆಲವು ಆತ್ಮಗಳನ್ನು ಕೂಡ ನೋಡ್ತಾನೆ. ಇದರಿಂದ ಇವ್ಗೆ ಸಿಕ್ಕಾಪಟ್ಟೆ ಭಯ ಆಗ್ಬಿಟ್ಟು ಆ ಜಾಗದಿಂದ ಹೊರಡೋಗೋದಕ್ಕೆ ಅಂತ ನೋಡ್ತಾನೆ. ಆ ಜಾಗನು ಕೂಡ ಶಟರ್ ಇಂದ ಕ್ಲೋಸ್ ಆಗ್ಬಿಡುತ್ತೆ. ಒಟ್ಟಿನಲ್ಲಿ ಇವ್ಗೆ ಎಲ್ಲೂ ಕೂಡ ಜಾಗ ಬಿಡದಿರೋ ಹಾಗೆ ಪ್ರತಿಯೊಂದು ಡೋರು ಕಿಟಕಿ ಎಲ್ಲಾನು ಕೂಡ ಕ್ಲೋಸ್ ಮಾಡ್ಬಿಡುತ್ತೆ. ಅಂದ್ರೆ ಈ ಮನೆಯಲ್ಲಿ ಒಂದೇ ಆತ್ಮ ಇಲ್ಲ, ಸುಮಾರು ಆತ್ಮಗಳು ಇಲ್ಲಿ ಇವೆ. ಹೀಗಾಗಿ ಮತ್ತೆ ಇವನು ಹಾಲ್ ಅಲ್ಲಿ ಇವನು ಬಚ್ಚಿಕೊಂಡಿದ್ನಲ್ಲ ಮತ್ತೆ ಅದೇ ಜಾಗಕ್ಕೆ ಹೋಗಿ ಬಚ್ಚಿಕೋತಾನೆ. ಅವಾಗ ಆ ವ್ಯಕ್ತಿ ಆ ರೂಮ್ ಇಂದ ಒಂದು ಕೊಡ್ಲಿನ ತಗೊಂಡು ಹೊರಗಡೆ ಹೋಗ್ತಾ ಇರೋದನ್ನ ನೋಡ್ತಾನೆ. ಅವನು ಹೊರಗಡೆ ಹೋಗಿದ ತಕ್ಷಣ ಆ ಡೋರ್ ಹತ್ರ ಕೀನ ಅಲ್ಲೇ ಬಿಟ್ಟು ಹೋಗಿರ್ತಾನಲ್ಲ, ಇದರಿಂದ ಆ ಡೋರ್ ಹತ್ರ ಹೋಗ್ತಾನೆ. ಆ ಡೋರ್ ನ ಓಪನ್ ಮಾಡಿ ಆ ಕೀನ ಮೂಲಕ ಡೋರ್ ನ ಒಳಗಡೆ ಹೋಗಿ ಒಳಗಡೆಯಿಂದ ಲಾಕ್ ಮಾಡ್ಬಿಡ್ತಾನೆ. ಆದ್ರೆ ಆ ಡೋರ್ ನ ಕೆಳಗಡೆ ಒಂದು ಬೇಸ್ಮೆಂಟ್ ಇರುತ್ತೆ. ಅದ್ರ ಕೆಳಗಡೆ ತುಂಬಾನೇ ಆಯುಧಗಳಿರುತ್ತೆ. ಅದರ ಒಳಗಡೆ ಹೋಗಿ ನೋಡಿದಾಗ ಇವನೇ ಶಾಕ್ ಆಗಿ ಹೋಗ್ಬಿಡ್ತಾನೆ. ಯಾಕೆಂದ್ರೆ ಅಲ್ಲಿ ಟಾರ್ಚರ್ ಕೊಡೋದಕ್ಕೆ ಏನೇನು ವಸ್ತುಗಳು ಬೇಕು, ಆ ಜಾಗ ಹೇಗಿರ್ಬೇಕು ಸೇಮ್ ಅದೇ ರೀತಿ ಇರುತ್ತೆ. ಅದೇ ರೀತಿ ಅಲ್ಲಿ ಇಷ್ಟೊಂದು ಸ್ಕೆಲಿಟನ್ ಗಳು ಕೂಡ ನೋಡ್ತಾನೆ. ಅವಾಗ ಇವನಿಗೆ ಕ್ರಿಸ್ಟಿನ್ ಕಾಣಿಸ್ಬಿಡ್ತಾನೆ. ಇದರಿಂದ ಕ್ರಿಸ್ಟಿನ ಸೇವ್ ಮಾಡ್ಬೇಕು ಅಂತ ಇರ್ಬೇಕಾದ್ರೆ ಕ್ರಿಸ್ಟಿನ್ ಕೂಡ ಹೇಳ್ತಾನೆ ಇಲ್ಲಿಂದ ಹೊರಟೋಗ್ಬಿಡು, ನೀನ್ ಇರ್ಬೇಡ ಅಂತ. ಆದ್ರೆ ಇವನು ಸೇವ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ಕ್ರಿಸ್ಟಿನ್ ಟಕ್ಕನಾಗೆ ಮಾಯ ಆಗ್ಬಿಡ್ತಾನೆ. ಮತ್ತೆ ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ಕ್ರಿಸ್ಟಿನ್ ಪೊಸೆಸ್ ಆಗಿ ಇವನ್ ಮೇಲೆ ಅಟ್ಯಾಕ್ ಮಾಡೋಕ್ಕಿಂತ ಬಂದಾಗ ಇವನು ಕೂಡ ಅವನಿಂದ ತಪ್ಪಿಸ್ಕೊಂಡು ಆ ಕೇಸ್ ನ ಲಾಕ್ ಮಾಡ್ಬಿಡ್ತಾನೆ. ಹಾಗೆ ಹೊರಗಡೆಯಿಂದ ಆ ವ್ಯಕ್ತಿ ಈ ಡೋರ್ ನ ಹೊಡೆದಾಕೋದಕ್ಕೂ ಕೂಡ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಇವನು ಆ ಡೋರ್ ನ ಓಪನ್ ಮಾಡೋದೇ ಇಲ್ಲ. ಹೀಗಾಗಿ ಬೆಳಗ್ಗೆವರೆಗೂ ಅಲ್ಲೇ ಇರ್ತಾನೆ. ಇದರಿಂದ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ಆ ಡೋರ್ ನ ಓಪನ್ ಮಾಡ್ತಾನೆ. ಬೆಳೆ ಕರೆದು ಬಿಟ್ಟಿರುತ್ತೆ. ಹಾಗೆ ನೋಡ್ತಾನೆ ಆ ಮನೆ ಮೇನ್ ಡೋರ್ ಕೂಡ ಓಪನ್ ಆಗಿರುತ್ತೆ. ಒಳ್ಳೆ ಚಾನ್ಸ್ ಸಿಕ್ತು ಅಂದ್ಬಿಟ್ಟು ಆ ಮನೆಯಿಂದ ಹೊರಗಡೆ ಓಡ್ತಾನೆ. ಆದ್ರೆ ಆ ವ್ಯಕ್ತಿ ಒಂದು ಕೊಡ್ಲಿನ ಹಿಡ್ಕೊಂಡು ಇವನ್ಗೋಸ್ಕರನೇ ಕಾಯ್ತಾ ಇರ್ತಾನೆ. ಇವನ್ನ ನೋಡಿದ ತಕ್ಷಣ ಇವನ್ನ ಕೊಲ್ಲೋದಕ್ಕೆ ಅಟ್ಟಾಡ್ಸ್ಕೊಂಡು ಬರ್ತಾನೆ. ಹೀಗಾಗಿ ಇವನು ಅವನಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಾನೆ. ಬಟ್ ಆದ್ರೆ ಆಗೋದಿಲ್ಲ, ಕೊನೆಗೂ ಸಿಗಾಕೊಂಡ್ಬಿಡ್ತಾನೆ. ಇದರಿಂದ ಆ ವ್ಯಕ್ತಿ ಇವನ್ಗೆ ಸರಿಸರಿಯಾಗಿ ಹೊಡಿತಾನೆ. ಆದ್ರೂ ಕೂಡ ಬಿಡ್ದಲೆ ತಪ್ಪಿಸ್ಕೊಂಡು ಈ ಒಂದು ಕಾಂಪೌಂಡ್ ನ ಆರ್ಬಿಟ್ಟು ಫೈನಲಿ ಹೊರಗಡೆ ಬಂದೇ ಬಿಡ್ತಾನೆ. ಹೊರಗಡೆ ಬಂದ್ಬಿಟ್ಟು ರೋಡ್ ಅಲ್ಲಿ ಮನ್ಕೊಂಡು
ಸಿಕ್ಕಾಪಟ್ಟೆ ಖುಷಿಯಿಂದ ಒದ್ದಾಡ್ತಾ ಇರ್ತಾನೆ. ಆಗ ಆ ಜಾಗಕ್ಕೆ ಪೊಲೀಸ್ನವರು, ಆಂಬ್ಯುಲೆನ್ಸ್ ಎಲ್ಲರೂ ಕೂಡ ಬರ್ತಾರೆ. ಬಂದ್ಬಿಟ್ಟು ಆ ಮನೆ ಒಳಗಡೆ ಹೋಗಿ ಕ್ರಿಸ್ಟಿನ ರೆಸ್ಕ್ಯೂ ಮಾಡ್ಕೊಂಡು ಬರ್ತಾರೆ. ಆದ್ರೆ ಅವ್ನು ಇನ್ನೂ ಬದುಕೇ ಇರ್ತಾನೆ, ಅವ್ನಿಗೇನು ಕೂಡ ಆಗಿರೋದಿಲ್ಲ. ಇದರಿಂದ ಅವ್ನಿಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ, ಕ್ರಿಸ್ಟಿನ್ಗೆ ಏನು ಕೂಡ ಆಗಿಲ್ಲ ಅನ್ಬಿಟ್ಟು. ಮತ್ತೆ ನೋಡ್ತಾನೆ ತನ್ನ ಕ್ಯಾಮ್ರಾನ ಆ ಬಾವಿ ಹತ್ರ ಬಿಟ್ಬಿಟ್ಟಿರ್ತಾನೆ. ಇದರಿಂದ ಆ ಕ್ಯಾಮ್ರಾನ ತಗೊಂಡ್ಬರೋಣ ಅನ್ಬಿಟ್ಟು ಕ್ಯಾಮ್ರಾ ಹತ್ರ ಹೋಗಿ ನೋಡ್ತಾನೆ. ಇವನೇ ಒಂದ್ ನಿಮಿಷ ಶಾಕ್ ಆಗೋಗ್ಬಿಡ್ತಾನೆ. ಯಾಕೆಂದ್ರೆ ಪೊಲೀಸ್ನವರು ಆ ಒಂದು ಬಾವಿ ಒಳಗಡೆಯಿಂದ ಇವನ ಡೆಡ್ ಬಾಡಿನ ತೆಗಿತಾ ಇರ್ತಾರೆ. ಅಂದ್ರೆ ಇವನ್ಗೆ ಗೊತ್ತಾಗೋಗ್ಬಿಡುತ್ತೆ ನಾನ್ ಸತ್ತೇ ಹೋಗ್ಬಿಟ್ಟಿದೀನಿ ಅಂತ. ಇವನು ಒಂದು ಆತ್ಮ ಅಷ್ಟೇ ಇದನ್ನೆಲ್ಲಾನು ಕೂಡ ನೋಡ್ತಾ ಇರೋದು. ಅವಾಗ ಇವನಿಗೆ ಫ್ಲಾಶ್ ಆಗುತ್ತೆ. ಇವನು ಆ ಬಾತ್ ಡಬ್ಬಲ್ಲಿ ಕೂತ್ಕೊಂಡು ನಾನು ಈ ದೇವ್ಗಳಿಗೆ ಏನಾದ್ರು ಇಷ್ಟ ಆಗ್ಬಿಟ್ರೆ ನಾನು ಪರ್ಮನೆಂಟ್ ಆಗಿ ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ ಹೇಳಿರ್ತಾನಲ್ಲ, ಅದೇ ರೀತಿ ಆ ದೇವ್ಗಳಿಗೆ ಇವನು ಇಷ್ಟ ಆಗ್ಬಿಟ್ಟಿರ್ತಾನೆ. ಇದರಿಂದ ಆ ದೇವ್ಗಳು ಇವನ ಪರ್ಮನೆಂಟ್ ಆಗಿ ಇಲ್ಲೇ ಇಕ್ಕೊಬೇಕು ಅಂದ್ಬಿಟ್ಟು ಕ್ರಿಸ್ಟಿನ್ ಮಾತ್ರ ಹೆದರಿಸ್ಬಿಟ್ಟು ಇವನ್ನ ಸಾಯಿಸೇ ಬಿಟ್ಟಿರುತ್ತೆ. ಆದ್ರೆ ಇದನ್ನ ಇವನ್ಗೆ ನಂಬೋದಕ್ಕೆ ಆಗ್ತಾ ಇರೋದಿಲ್ಲ ನಾನು ಸತ್ತೋಗಿದ್ದೀನಿ ಅಂತ. ಮುಂದಿನ ಸೀನಲ್ಲಿ ನಾವು ನೋಡ್ತೀವಿ ಕ್ರಿಸ್ಟಿನ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಅವತ್ತಿನ ನೈಟು ಅಲ್ಲಿ ಏನೇನು ನಡೀತು ಅಂತ. ಆದ್ರೆ ಕ್ರಿಸ್ಟಿನ್ಗೆ ಏನು ಕೂಡ ನೆನಪಿರೋದಿಲ್ಲ. ಹೀಗಾಗಿ ಇವ್ರಿಗೆ ಇವ್ರು ಶೂಟ್ ಮಾಡಿರೋಂಥ ಕ್ಯಾಮ್ರಾ ಸಿಕ್ಕಿರುತ್ತೆ. ಇದರಿಂದ ಆ ಫುಟೇಜ್ ನ ತೋರಿಸಿದಾಗ ಅದರಲ್ಲಿ ಏನು ಕೂಡ ಇರೋದಿಲ್ಲ, ಯಾವ ಆತ್ಮ ಇರೋದಿಲ್ಲ, ಯಾವುದೇ ಮೂವ್ಮೆಂಟ್ ಇರೋದಿಲ್ಲ. ಇವ್ರು ಇಲ್ಯೂಷನ್ ಮಾಡ್ಕೊಂಡು ನಾಟಕ ಮಾಡಿರೋ ರೀತಿ ಅಲ್ಲಿ ಪೋರ್ಟ್ರೇಟ್ ಆಗ್ತಾ ಇರುತ್ತೆ. ಹಾಗೆ ಲಾಸ್ಟ್ ಟೈಮ್ ಅಲ್ಲಿ ಇವನ ಕೊಲ್ಲೋಕೆ ಬಂದಂತ ವ್ಯಕ್ತಿ ಬೇರೆ ಯಾರು ಆಗಿರೋದಿಲ್ಲ, ಕ್ರಿಸ್ಟಿನೇ ಆಗಿರ್ತಾನೆ. ಕ್ರಿಸ್ಟಿನ್ ಬಂದ್ಬಿಟ್ಟು ಆಲ್ಡೋನ ಹಿಡ್ಕೊಂಡು ಕ್ರೂರವಾಗಿ ಕೊಂದ್ಬಿಟ್ಟು ಅವನ್ನ ತೆಗೆದ್ಬಿಟ್ಟು ಬಾವಿಗೆ ಹಾಕಿರ್ತಾನೆ. ಬಟ್ ಆದ್ರೆ ಇದು ಯಾವುದು ಕೂಡ ಇವನ್ಗೆ ನೆನಪಿಗೆ ಇರೋದಿಲ್ಲ. ಹೀಗಾಗಿ ಇವನ ಮೆಂಟಲ್ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ಇವನ್ನ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಇದರಿಂದ ಈ ಒಂದು ನ್ಯೂಸ್ ತುಂಬಾನೇ ವೈರಲ್ ಆಗ್ಬಿಡುತ್ತೆ. ಕೊನೆ ಟೈಮಲ್ಲಿ ನಮ್ಗೆ ತೋರಿಸ್ತಾರೆ 1989 ಫೆಬ್ರವರಿ 3 ಈ ಮನೆಯಲ್ಲಿ 4 ಜನ ಶವಗಳು ಪತ್ತೆ ಆಗಿರುತ್ತೆ. ಅದರಲ್ಲಿ 3 ಜನ ಅಡಲ್ಟ್ಸ್ ಹಾಗೆ ಒಂದು ಚಿಕ್ಕ ಮಗು. ಅದರ ಜೊತೆಗೆ ಈ ಮನೆಯ ಬೇಸ್ಮೆಂಟ್ ನ ಕೆಳಗಡೆ ಇನ್ನು ಹಲವಾರು ಮೂಳೆಗಳೆಲ್ಲ ಸಿಕ್ಕಿರುತ್ತೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ಮನೆಯ ಮಾಲೀಕ ಬಂದ್ಬಿಟ್ಟು ಮಿಲಿಟರಿಯ ಒಂದು ಅಧಿಕಾರದಲ್ಲಿ ಇರ್ತಾನೆ. ಅವನೊಬ್ಬ ಆಕ್ಚುಲಿ ಸೈಕೋಪ್ಯಾತ್ ಆಗಿರ್ತಾನೆ. ಯಾರೆಲ್ಲ ಇವನ ಸರ್ಕಾರಕ್ಕೆ ಎದುರು ಮಾತಾಡ್ತಾರೋ ಅವ್ರು ಎಲ್ಲರನ್ನು ಕೂಡ ಕಿಡ್ನಾಪ್ ಮಾಡ್ಕೊಂಡು ತಗೊಂಡ್ಬಂದ್ಬಿಟ್ಟು ಇದೇ ಮನೆ ಕೆಳಗಡೆ ಬೇಸ್ಮೆಂಟ್ ಇರುತ್ತಲ್ಲ ಆ ಜಾಗದಲ್ಲಿ ತುಂಬಾನೇ ಕ್ರೂರವಾಗಿ ಟಾರ್ಚರ್ ಕೊಟ್ಟು ಸಾಯಿಸ್ತಾನೆ. ಅದಕ್ಕೋಸ್ಕರ ಅಂತಾನೆ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿದಾಗ ಈ ಮನೆ ಕೆಳಗಡೆ ತುಂಬಾನೇ ಬೋನ್ಸ್ ಗಳು ಸಿಕ್ಕಿದ್ದು. ಅದಾದ್ಮೇಲೆ ಇವನ ಸೈಕೋಪ್ಯಾತ್ ಜಾಸ್ತಿ ಆಗ್ಬಿಟ್ಟು ತನ್ನ ಫ್ಯಾಮಿಲಿನ ಇವನು ಸಾಯಿಸ್ಬಿಟ್ಟಿರ್ತಾನೆ. ಈ 2 ಯೂಟ್ಯೂಬರ್ಸ್ ನ ವಿಡಿಯೋ ತುಂಬಾನೇ ವೈರಲ್ ಆಗಿರೋದ್ರಿಂದ ಆ ಜಾಗಕ್ಕೆ ತುಂಬಾನೇ ಜನ ಬರೋಕೆ ಶುರು ಮಾಡಿರ್ತಾರೆ. ಅದರಲ್ಲಿ ಈ 2 ಕಪಲ್ಸ್ ಗಳನ್ನ ನೋಡ್ತೀವಿ. ಈ 2 ಕಪಲ್ಸ್ ಗಳು ಕೂಡ ಸೇಮ್ ಅವ್ರ ತರನೇ ವಿಡಿಯೋ ಮಾಡೋದಕ್ಕೆ ಈ ಮನೆ ಒಳಗಡೆ ಹೋಗೋದಕ್ಕೆ ರೆಡಿಯಾಗಿ ಹೋಗ್ತಾ ಇರ್ತಾರೆ. ಮುಂದಕ್ಕೆ ಏನ್ ನಡೆಯುತ್ತೆ ಅಂತ ಗೊತ್ತು. ಅವ್ರ ಹತ್ರ ಏನ್ ನಡೆದಿರುತ್ತೋ ಇವ್ರ ಹತ್ರನು ಕೂಡ ಅದೇ ನಡೆಯೋದು. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿನ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಒಂದೇ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದ ಹಾಗೆ ನನ್ನ ವಿಡಿಯೋದಲ್ಲಿ ಇನ್ನೂ ಏನೇನು ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಅನ್ನೋ ಒಂದು ವಿಷಯನ ದಯವಿಟ್ಟು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದೀರಾ ಅಂತ ಅನ್ಕೊಂಡಿದ್ದೀನಿ. ಸರಿ, ಮುಂದಿನ ವಿಡಿಯೋ ಜೊತೆ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.